ಮಾತು ಬಿಡ ಮಂಜುನಾಥ ಕಾಸು ಬಿಡ ತಿಮ್ಮಪ್ಪ ಅನ್ನುವಂತ ಮಾತಿದೆ. ಪರಸ್ಪರ ನಂಬಿಕೆ ಕೊಟ್ಟ ಮಾತನ್ನ ತಪ್ಪಿದ್ರು ಅನ್ನುವಂತ ವಿಚಾರಗಳು ಬಂದಾಗ ಧರ್ಮಸ್ಥಳ ಮಂಜುನಾಥನ ಮೇಲೆ ಪ್ರಮಾಣ ಮಾಡುವಂತ ನಂಬಿಕೆ ಈ ಹಿಂದಿನಿಂದಲೂ ಕೂಡ ಜನರಲ್ಲಿದೆ. ಆದ್ರೆ ಅದು 2011ರಲ್ಲಿ ರಾಜಕೀಯಕ್ಕೂ ಕೂಡ ಕಾಲಿಟ್ಟಿತ್ತು. ಅಂದಿನ ಮುಖ್ಯಮಂತ್ರಿ ಯಡಿಯೂರಪ್ಪ ಮತ್ತು ಕುಮಾರಸ್ವಾಮಿ ನಡುವೆ ಆಣೆ ಪ್ರಮಾಣದ ಸವಾಲು ಪ್ರತಿ ಸವಾಲು ಇಡೀ ದೇಶವೇ ನೋಡಿತ್ತು. ಇದೀಗ 15 ವರ್ಷಗಳ ಬಳಿಕ ಮತ್ತೆ ಧರ್ಮಸ್ಥಳದ ಆಣೆ ಪ್ರಮಾಣಕ್ಕೆ ರಾಜ್ಯ ಬಿಜೆಪಿ ಮುಂದಾಗಿದೆ. ಜೂನ್ 18ರಂದು ನಡೆದಂತ ವಿಧಾನ ಪರಿಷತ್ನ ಚುನಾವಣೆಯಲ್ಲಿ ಅಡ್ಡ ಮತದಾನ ರಾಜ್ಯ ಬಿಜೆಪಿ ಮಾತ್ರ ಅಲ್ಲ, ಬಿಜೆಪಿ ಹೈಕಮಾಂಡ್ಗೂ ಕೂಡ ದಿಗ್ಭ್ರಮೆಯನ್ನ ಸೃಷ್ಟಿ ಮಾಡಿದೆ. ಬಿಜೆಪಿ 7 ಮಂದಿ ಅಂತ ಹೇಳಲಾಗ್ತಾ ಇದೆ, ಹಾಗೂ ಜೆಡಿಎಸ್ನವರು 4-8 ಅನ್ನುವಂಥದ್ದು ಇನ್ನೂ ಕನ್ಫರ್ಮ್ ಆಗಿಲ್ಲ. ಒಟ್ಟಲ್ಲಿ ಅಡ್ಡ ಮತದಾನ ಟೋಟಲಿ 11 ಜನ ಅಡ್ಡ ಮತದಾನ ಮಾಡಿದ್ದು ಮುಜುಗರ ಸೃಷ್ಟಿ ಮಾಡಿದೆ. ಏನೇ ಪ್ರಯತ್ನ ಪಟ್ಟರು ಕೂಡ ಯಾರು ಕೂಡ ಅಡ್ಡ ಮತದಾನ ಮಾಡಿದ್ದೀನಿ ಅಂತ ಒಪ್ಪಿಕೊಳ್ತಾ ಇಲ್ಲ. ಹೀಗಾಗಿ ಮುಂದಿನ ಗುರುವಾರ ಅಥವಾ ಶುಕ್ರವಾರ ದಕ್ಷಿಣ ಕನ್ನಡದ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಬಿಜೆಪಿ ಶಾಸಕಾಂಗ ಸಭೆ ನಡೆಸಿ ಬಳಿಕ ಅಲ್ಲೇ ಆಣೆ ಪ್ರಮಾಣಕ್ಕೆ ಮುಂದಾಗಿದ್ದಾರೆ. ರಾಜ್ಯದಲ್ಲಿ ಇವತ್ತು ನಮ್ಮ ಕಾರ್ಯಕರ್ತರು ನಮ್ಮ ಶಾಸಕರ ನಡವಳಿಕೆ ಬಗ್ಗೆ ಬಹಳ ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಮ್ಮ ಭಾಜಪದ 63 ಶಾಸಕರ ಮೇಲೂ ಕೂಡ ಒಂದು ರೀತಿಯ ಅನುಮಾನ ಹುಟ್ಟಾಕುವಂಥ ಕೆಲಸ ಇದರಿಂದ ಆಗಿದೆ. ನಮ್ಮ ವಿಪಕ್ಷ ನಾಯಕರು ಆರ್ ಅಶೋಕ್ ಅವರು ಕೂಡ ಮಾತನಾಡ್ತಾನೆ, ಅತಿ ಶೀಘ್ರದಲ್ಲೇ ಸಾಧ್ಯ ಆದರೆ ಈ ಮುಂದಿನ ವಾರದಲ್ಲೇ ಧರ್ಮಸ್ಥಳದಲ್ಲೇ ನಮ್ಮ ಶಾಸಕ ಪಕ್ಷ ಸಭೆಯನ್ನು ಕರಿಬೇಕು. ಅಲ್ಲಿ ಕರೆದು ಯಾರಿವತ್ತು ಶಾಸಕರು ತಾಯಿಗೆ ದ್ರೋಹ ಬಗೆಯುವಂಥ ಕೆಲಸವನ್ನು ಮಾಡಿದ್ದಾರೆ, ಅದು ಯಾರೇ ಆಗಿರಲಿ, ನಾವು ಎಷ್ಟೇ ದೊಡ್ಡವರಾದರೂ ಕೂಡ ನಾವೆಲ್ಲರೂ ಕೂಡ ದೇವರನ್ನು ನಂಬ್ತಕ್ಕಂಥವ್ರು. ಇವತ್ತು ಧರ್ಮಸ್ಥಳ ಶ್ರೀ ಕ್ಷೇತ್ರಕ್ಕೆ ಬರಬೇಕು, ನಾವು ಶಾಸಕ ಪಕ್ಷ ಸಭೆ ಆಗಬೇಕು, ಅಲ್ಲಿ ಸತ್ಯದ ಬಗ್ಗೆ ಗೊತ್ತಾಗಬೇಕು, ಆ ಶ್ರೀ ಕ್ಷೇತ್ರದಲ್ಲಿ ತೀರ್ಮಾನ ಆಗಬೇಕು. ಇದು ನಾನಂತೂ ನಿರ್ಧಾರ ಮಾಡಿದ್ದೇನೆ. ತತ್ಕ್ಷಣ ಶಾಸಕ ಪಕ್ಷ ಸಭೆ ಕರಿಬೇಕು, ಧರ್ಮಸ್ಥಳದಲ್ಲಿ ಆಗಬೇಕು, ಮುಂದೆ ಅಲ್ಲೇ ಚರ್ಚೆ. 50-100 ಕೋಟಿ ಆಮಿಷ ಹೊರಟಿದ್ದಾರೆ ನಮ್ಮ ಶಾಸಕರಿಂದ ಕುಮಾರಸ್ವಾಮಿ ಅವರ ಆರೋಪ. ಕುಮಾರಸ್ವಾಮಿ ಅವರು ಏನು ಹೇಳಿದ್ರೆ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ನಾನು ಬೇರೆ ಬೇರೆ ಕಾರ್ಯಕ್ರಮ ಒತ್ತಡದಲ್ಲಿದ್ದೇನೆ, ಬ್ಯುಸಿ ಆಗಿದ್ದೇನೆ. ಅದು ಯಾರು ಅಲ್ಲಿ ಪುಕ್ಷಟೆ ಅಂತೂ ಓಟ್ ಹಾಕಿರೋಕ್ಕೆ ಸಾಧ್ಯ ಇಲ್ಲ. ಆದರೆ ಯಾವ್ಯಾವ ಕಾರಣಗಳಿಗೆ ನಮ್ಮ ಶಾಸಕರು ಅಡ್ಡ ಮತದಾನ ಆಗಿದ್ದಾರೆ, ನಿಧಾನ ಆಗಲಿ, ಹ್ಯಾವ್ ಟು ಟೇಕ್ ದಿಸ್ ಟು ಲಾಜಿಕಲ್. ಎಲ್ಲರೂ ಆಣೆ ಪ್ರಮಾಣ ಅಂತಾರೆ, ನಮಗೂ ಅದೇ ಆಶ್ಚರ್ಯ. ಅದಕ್ಕೆ ಪಕ್ಷದ ವೇದಿಕೆಯಲ್ಲಿ ಅದನ್ನು ಮಾಡ್ತೀರಿ. ಇನ್ನು ಮುಂದೆ ಈ ಥರ ಯಾವನು ಮಾಡಬಾರ್ದು, ಆ ಥರದ ಪಾಠ ಬುದ್ಧಿ ಕಲಿಸ್ತೀರಿ. ಗ್ಯಾರಂಟಿ ಐಡೆಂಟಿಫೈ ಆಗ್ಬೇಕಲ್ಲ, ಅಲ್ಲ ಐಡೆಂಟಿಫೈ ಆಗಲಿ ಕೇಂದ್ರದ ನಾಯಕರ ಜೊತೆ ಚರ್ಚೆ ಮಾಡ್ತೀರಿ. ಅವ್ರ ಮೇಲೆ ಅವ್ರ ಜನ್ಮದಲ್ಲಿ ಎಲೆಕ್ಷನ್ ಕಂಟೆಸ್ಟ್ ಮಾಡಬಾರ್ದು, ಹಂಗೆ ಮಾಡ್ತೀರಿ. ನಾನು ಅಡ್ಡ ಮತದಾನ ಮಾಡಿಲ್ಲ, ನಾನು ಬಿಜೆಪಿಗೆ ಮತ ಹಾಕಿದ್ದೀನಿ ಅಂತ ಶಾಸಕರು ತಮ್ಮ ಒಂದು ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಪ್ರೂವ್ ಮಾಡಿಕೊಳ್ಳುವಂತ ಯತ್ನದಲ್ಲೂ ಕೂಡ ಇದ್ದಾರೆ. ಇಷ್ಟೆಲ್ಲ ಚರ್ಚೆಗಳಾಗ್ತಾ ಇರುವಂತ ಬೆನ್ನಲ್ಲೇ ಬಿಜೆಪಿ ಶಾಸಕ ಉದಯ್ ಗೌಡಾಚಾರ್ ಸಿಎಂ ಡಿ.ಕೆ. ಶಿವಕುಮಾರ್ ಅವರನ್ನ ಭೇಟಿಯಾಗಿದ್ದಂತ ಫೋಟೋಗಳು ನ್ಯೂಸ್ 18ಗೆ ಸಿಕ್ಕಿದ್ವು. ಇದು ಪರಿಷತ್ ಎಲೆಕ್ಷನ್ಗೂ 2 ದಿನ ಮುಂಚಿನ ಭೇಟಿಯ ಫೋಟೋಗಳು ಅಂತ ಹೇಳಲಾಗ್ತಾ ಇತ್ತು. ಊಹಾಪೋಹಗಳು ಹೆಚ್ಚಾಗ್ತಾ ಇದ್ದಂತೆ ಪ್ರತಿಕ್ರಿಯೆ ಕೊಟ್ಟಿರುವಂತ ಶಾಸಕರು, ಪಕ್ಷಕ್ಕೆ ದ್ರೋಹ ಬಗೆಯುವಂತ ಕೆಲಸ ನಾನಂತೂ ಮಾಡಲ್ಲ, ಧರ್ಮಸ್ಥಳಕ್ಕೆ ಕರೆದ್ರೂ ಕೂಡ ಬಂದು ಪ್ರಮಾಣ ಮಾಡ್ತೀನಿ ಅಂತ ಹೇಳಿದ್ರು. ಇದೇ ರೀತಿ ಇತರೆ ಶಾಸಕರು ಕೂಡ ಧರ್ಮಸ್ಥಳಕ್ಕೆ ಬರುವುದಕ್ಕೆ ರೆಡಿ ಅಂತಿದ್ದಾರೆ. ಈಗ ನನಗೆ ಯಾವತ್ತೂ ಪಾಪ ನಮ್ಮ ವಿಜಯೇಂದ್ರ ಹೇಳಿಲ್ಲ, ಯಾಕಂದರೆ ಅವ್ರಿಗೆ ಚೆನ್ನಾಗಿ ಗೊತ್ತು ಹಿಂದೆ ಮಾಡಿಲ್ಲ, ಮುಂದೆ ಮಾಡೋಕ್ಕಾಗಲ್ಲ. ನಾನು ಒಂದು ಪಾರ್ಟಿಗೆ ಒಂದು ಪಕ್ಷದಲ್ಲಿ ಸೇರಿದ ಮೇಲೆ ದಿ ಕ್ವೆಶ್ಚನ್ ಆಫ್ ಡೂಯಿಂಗ್ ಸಮಥಿಂಗ್ ಎಲ್ಸ್ ಡಸಂಟ್ ಅರೈಸ್. ಅಲ್ಲ, ನನ್ನನ್ನೇ ನನ್ನ ಕರೆದ್ರೆ ಹೋಗಿ ಬರ್ತೀನಿ. ಏನು ನಾನು, ಯಾಕಂದರೆ ನಾನು ಪರಮೇಶ್ವರನ ಪರಮ ಭಕ್ತ, ಹೋಗಿ ಶಿವ ಅಂದ್ಬಿಟ್ಟು ಬರೋದು ಅಷ್ಟೇ. ಇಡೀ ಹಿಂದೂ ಧರ್ಮ ಮತ್ತು ನಾವೆಲ್ಲರೂ ಭಕ್ತಿಯಿಂದ ಮತ್ತು ಅಲ್ಲಿ ಹೋದರೆ ಸುಳ್ಳು ಹೇಳೋಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಒಂದು ಪವಿತ್ರವಾದ ಕ್ಷೇತ್ರ ಅಂದರೆ ಅದು ಧರ್ಮಸ್ಥಳದ ಮಂಜುನಾಥನ ಸ್ಥಳ. ಭಾಳ ಒಳ್ಳೆಯದು ತೀರ್ಮಾನ ಮಾಡಿರೋದು. ಅಲ್ಲಿಗೆ ಕರ್ಕೊಂಡೋಗಿ ಮಾತಾಡಿಸ್ಬೇಕು ಅಥವಾ ಅಲ್ಲಿ ಸತ್ಯವನ್ನು ಹೇಳಿಸ್ಬೇಕು ಅನ್ನುವಂಥದ್ದು, ಇದನ್ನು ನಾನು ಸ್ವಾಗತವನ್ನು ಮಾಡ್ತೀನಿ. ನನ್ನ ರಾಜೀನಾಮೆನೇ ಕೊಡಲಿಕ್ಕೆ ನಾನು ರೆಡಿ ಇದ್ದಾಗ ಯಾವ ದೇವ್ರ ಹತ್ರ ಪ್ರಮಾಣ ಮಾಡಂದ್ರೂ ಮಾಡಲಿಕ್ಕೆ ನಾನು ಸಿದ್ಧದ್ದೀನಿ. ಅದರಲ್ಲಿ ಯಾವುದೂ ಸಂಶಯ ಇಲ್ಲ. ನಾವು ಆ ಸಂಶಯ ಇಟ್ಕೊಂಡು ನಾವು ಮಾಡುವಂಥದ್ದೇನೂ ಇಲ್ಲ. ಅವ್ರು ಎಲ್ಲಿ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಬರೋಕ್ಕೆ ರೆಡಿ. ನಾನು ಅಲ್ಲಿ ಬಂದು ಅವ್ರು ಪ್ರಮಾಣ ಮಾಡೋಕ್ಕೆ ನಾವು ರೆಡಿ ಇದ್ದೀವಿ. ಆತ್ಮಾವಲೋಕ ಸಭೆ ಮಾಡಿದ್ವಿ. ದುರಂತ ಏನಂದ್ರೆ 17 ಜನ ಸೇರಿದ್ರು, ರೆಸಾರ್ಟಲ್ಲಿ 17 ಜನ ಇದ್ದರು, ಜೊತೆಲಿ 17 ಜನ ಆಗಿದ್ರು. ಊರೆಲ್ಲ ಬ್ರಾಹ್ಮಣರು ಕೋಳಿ ತಿಂದವ್ರೆ ಅಂತ ಗೊತ್ತಾಗ್ತಾ ಇಲ್ಲ ಪರಿಸ್ಥಿತಿಯಲ್ಲಿ.
ನಾನು ಅಡ್ಡ ಮತದಾನವನ್ನು ಮಾಡಿಲ್ಲ ಅಂತಕ್ಕಂಥದ್ದನ್ನು ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ಮೇಲೆ ಪ್ರಮಾಣವನ್ನು ಮಾಡಿ ಹೇಳ್ತೀನಿ. ಅದರಲ್ಲಿ ವಿಶ್ವವಿಖ್ಯಾತ ಆಗಿರ್ತಕ್ಕಂಥ ಚೆನ್ನಕೇಶವನ ಮೇಲೆ ಪ್ರಮಾಣ ಮಾಡಿ ನಾನು ಹೇಳ್ತೀನಿ. ಎಲ್ಲಿಗೆ ಕರೆದ್ರೂ ಸಹ ನಾನು ಬಂದು ಪ್ರಮಾಣ ಮಾಡಲಿಕ್ಕೆ ರೆಡಿ ಇದ್ದೀನಿ. ಪರಿಷತ್ ಚುನಾವಣೆಯಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ನ ಶಾಸಕರು ಮಾಡಿರುವಂಥ ಅಡ್ಡ ಮತದಾನ ರಾಜ್ಯ ನಾಯಕರ ಜೊತೆಗೆ ಹೈಕಮಾಂಡ್ಗೂ ಮುಜುಗರವನ್ನು ತಂದಿದೆ. ರಾಜ್ಯ ನಾಯಕರ ಮೇಲೆ ಅಮಿತ್ ಶಾ ಸೇರಿದಂತೆ ಹೈಕಮಾಂಡ್ ನಾಯಕರು ಕೆರಳಿ ಕೆಂಡವಾಗಿದ್ದಾರೆ. ಸಿಟಿ ರವಿ ತಂಡ ಅಡ್ಡ ಮತದಾನ ಮಾಡಿರೋರನ್ನ ಪತ್ತೆ ಹಚ್ಚುವಂತ ಕೆಲಸವನ್ನ ಶುರು ಮಾಡಿದ್ದಾರಂತೆ. ಬೇಗ ವರದಿ ಸಲ್ಲಿಸುವಂತೆ ವಿಜೇಂದ್ರ ಕೂಡ ಸೂಚನೆಯನ್ನ ಕೊಟ್ಟಿದ್ದಾರಂತೆ. ಈ ಬೆನ್ನಲ್ಲೇ ನಾಳೆನೇ ವಿಜೇಂದ್ರ ಮತ್ತು ಅಶೋಕ್ ದಿಲ್ಲಿಗೆ ತೆರಳಿ ಹೈಕಮಾಂಡ್ ಜೊತೆ ಚರ್ಚೆ ನಡೆಸಲಿದ್ದಾರೆ ಅಂತ ಹೇಳಲಾಗ್ತದೆ. ಯಾರು ಶಾಸಕರಿದ್ದಾರೆ, ಯಾವ ಚಿಹ್ನೆ ಮೇಲೆ ಗೆದ್ದಿದ್ದೀವಿ, ಇಂಥ ಒಂದು ಹೇಯವಾದ ತೀರ್ಮಾನ ಮಾಡಿದ್ದೀರಲ್ಲ, ನಿಮಗಿದು ಒಳ್ಳೆಯದಲ್ಲ, ನಾಚಿಕೆ ಆಗಬೇಕು. ನಿಮಗೆ ಅಸ್ಥಿರಗೊಳಿಸಿದ್ರೆ ಮುಂದೆ ಆಗ್ತಕ್ಕಂಥ ತೊಂದರೆ ಏನು ಅನ್ನೋದಕ್ಕಿಂತ ಹೆಚ್ಚಾಗಿ ಜನನೂ ಕ್ಷಮಿಸೋದಿಲ್ಲ, ಪಕ್ಷನೂ ಕ್ಷಮಿಸೋದಿಲ್ಲ. ನೀವು ಮಾಡಿರೋ ಪಾಪಕ್ಕೆ ನಿಮ್ಮ ಮನೆಯಲ್ಲೂ ಕೂಡ ನಿಮ್ಗೆ ನೆಮ್ಮದಿ ಸಿಗೋದಿಲ್ಲ. ಬಗ್ಗೆ ಒಟ್ಟು 3 months ಮಾಡಲ್ಲ ಮಾತಾಡಂಗಿಲ್ಲ. 3 ತಿಂಗಳು ಅಂದ್ರೆ ಮತ್ತೆ ಅಲ್ಲಿ ದಯವಿಟ್ಟು ಸಹಕಾರ ಮಾಡಿ. 3 ಮಂದಿ ಹೇಳಿದ್ರೆ 3 ತಿಂಗಳು ಮಾಡ ಮಾತಾಡ 3 ತಿಂಗಳ ನಂತರ ಮತ್ತೆ ಫುಲ್ ಮಾತಾಡ. ನಾವಿಲ್ಲ, ನಾವೇ ಮಾಡಿಲ್ಲ, ಹೆದರದ ಹೋಗ್ತಾರೆ. ಬಟ್ ದಯವಿಟ್ಟು ಏನು ಕೇಳಬೇಡ್ರಿ, 3 ತಿಂಗಳ ಮಾತಾಡ. ಶಾಸಕರ ಆಣೆ ಪ್ರಮಾಣ ಮಾಡಿಸ್ತಕ್ಕಂಥ ತೀರ್ಮಾನ ಅವರ ಪಕ್ಷದಲ್ಲಿ ತೆಗೆದುಕೊಂಡಂತ ನಿರ್ಧಾರ ಏನಿದೆ ಅದು ಅವರಲ್ಲಿ ಏನೋ ಒಂದು ನಂಬಿಕೆ. ಆ ಪ್ರಮಾಣವನ್ನ ಮಾಡಿಸ್ತಕ್ಕಂಥದ್ರ ಮುಖಾಂತರ ಯಾರು ಕ್ರಾಸ್ ಔಟ್ ಮಾಡಿದ್ದಾರೆ ಅಂತಕ್ಕಂಥದ್ದು ಬರಬಹುದು ವಿಷಯಗಳು ಅಂತಕ್ಕಂಥ ನಿಟ್ಟಿನಲ್ಲಿ ತೀರ್ಮಾನ ಮಾಡ್ಕೊಂಡಿದ್ದಾರೆ. 17 ಜನವೂ ಬಂದಿದ್ರು, 17 ಜನವೂ ಮತ ಹಾಕಿದ್ದೇವೆ ಅಂತಾರೆ. ಅದರಿಂದ ಇಲ್ಲಿ ಆಣೆ ಪ್ರಮಾಣ ನನ್ನ ಪಕ್ಷದಲ್ಲಿ ಮಾಡೋದ್ರಿಂದ ಅದಕ್ಕೆ ಸೊಲ್ಯೂಷನ್ ಅಲ್ಲ ಅಂತಕ್ಕಂಥ ನಿರ್ಧಾರ ನಮ್ಮ ನಾಯಕರುಗಳು ತೀರ್ಮಾನ ಮಾಡ್ಕೊಂಡಿದ್ದಾರೆ, ಪಕ್ಷದ ಮುಖಂಡರುಗಳು. ಅದರಿಂದ ಇದೆಲ್ಲದಕ್ಕೂ ಕಾಲ ನಿರ್ಧಾರ ಮಾಡ್ತೀವಿ ಅನ್ನೋದು ನನ್ನ ಅಭಿಪ್ರಾಯ. ಆ ಒಂದು ಮುಂದಿನ ಕಾಲಕ್ಕೆ ಅದನ್ನು ಬಿಡಬೇಕು ಅಂತ ನಮ್ಮ ಪಕ್ಷದ ತೀರ್ಮಾನ ಇದೆ. ಇನ್ನು ಬಿಜೆಪಿ ಶಾಸಕರ ಆಣೆ ಪ್ರಮಾಣಕ್ಕೆ ಹಿರಿಯ ಶಾಸಕ ಸುರೇಶ್ ಕುಮಾರ್ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ನಿಜಕ್ಕೂ ನನಗೆ ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರ ಈ ಘೋಷಣೆ ದಿಗ್ಭ್ರಮೆ ಉಂಟು ಮಾಡಿದೆ. ಇದ್ಯಾಕೋ ಸರಿಯಾದ ತೀರ್ಮಾನ ಅಂದನಿಸ್ತಾ ಇಲ್ಲ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಅದರದ್ದೇ ಆದಂಥ ಪಾವಿತ್ರ್ಯತೆಯನ್ನು ಹೊಂದಿದೆ. ನಾನು ವಿಧಾನಸಭೆಯಲ್ಲಿ ಹೇಳಿದಂತೆ ನನ್ನ ಜೀವನದಲ್ಲಿ ನನ್ನ ತಾಯಿಯ ನಂತರ ನನಗಿರುವ ನಿಜವಾದ ಬಂಧು ಅಂದರೆ ಮಂಜುನಾಥ ಸ್ವಾಮಿ. ರಾಜಕಾರಣದಲ್ಲಿ ನಡೆದು ಬಿಟ್ಟಿರುವಂಥ ಕೀಳು ಮಟ್ಟದ ಅಡ್ಡ ಮತದಾನದ ಅಪಪ್ರಚಾರಕ್ಕೆ ಧರ್ಮಸ್ಥಳವನ್ನು ಎಳೆಯುವಂಥದ್ದು ದಯವಿಟ್ಟು ಬೇಡ. ಈ ಅಪಚಾರ ಮಾಡಿರುವಂಥವರು ಹೆತ್ತ ತಾಯಿಗೆ ದ್ರೋಹ ಮಾಡಿದಷ್ಟೇ ಪಾಪ ಮಾಡಿದ್ದಾರೆ. ದಯವಿಟ್ಟು ಸ್ವಾಮಿ ಮಂಜುನಾಥನ ಶ್ರೇಷ್ಠತೆಯನ್ನು ಈ ರೀತಿ ಓರೆ ಹಚ್ಚುವಂಥದ್ದು ಯಾವುದೇ ಕಾರಣಕ್ಕೂ ಬೇಡ. ಬಿಡದಿ ಟೌನ್ಶಿಪ್ ನಿರ್ಮಾಣಕ್ಕೆ ಪದ ವಿರೋಧ ಕಿಚ್ಚು ದಗದಗಿಸ್ತಾ ಇರುವಂಥದ್ದು. ಟೌನ್ಶಿಪ್ ವಿರೋಧಿಸಿ ಇವತ್ತು ಜೆಡಿಎಸ್ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಅಬ್ಬರದ ಪಾದಯಾತ್ರೆಯನ್ನ ಮಾಡಿದ್ದಾರೆ. ಮತ್ತೊಂದು ಕಡೆ ನಮಗೆ ಯೋಜನೆ ಬೇಕು, ನಾವು ಭೂಮಿ ಕೊಡ್ತೀವಿ ಅಂತಲೂ ಕೂಡ ಹೋರಾಟ ನಡೀತಾ ಇದೆ. ಪರ ವಿರೋಧವಾಗಿ ಚರ್ಚೆಯನ್ನ ಮಾಡಲಾಗ್ತಾ ಇರುವಂಥದ್ದು, ಹೋರಾಟಗಳಾಗ್ತಾ ಇದಾವೆ, ಪ್ರತಿಭಟನೆಗಳಾಗ್ತಾ ಇದಾವೆ. ಬಿಡದಿಯಲ್ಲಿ ಯಾವುದೇ ಕಾರಣಕ್ಕೂ ಟೌನ್ಶಿಪ್ ಬೇಡವೇ ಬೇಡ ಅಂತ ಜೆಡಿಎಸ್ ನಾಯಕರು ಬೃಹತ್ ಹೋರಾಟವನ್ನು ಮಾಡಿದ್ರು. ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಬಿಡದಿಯ ಅಂಚಿಪುರ ಗ್ರಾಮದಲ್ಲಿ ಮಾರಮ್ಮ ದೇಗುಲಕ್ಕೆ ಪೂಜೆ ಸಲ್ಲಿಸಿ ನಮ್ಮ ಭೂಮಿ ನಮ್ಮ ಹಕ್ಕು ಹೆಸರಲ್ಲಿ ಪಾದಯಾತ್ರೆಯನ್ನ ಆರಂಭಿಸಿದ್ರು. ಅಂಚಿಪುರ ಕಾಲೋನಿ, ಬನ್ನಿಗಿರಿ, ಗೊಲ್ಲಹಳ್ಳಿ, ಮರವೇಗೌಡನ ದೊಡ್ಡಿ, ಗುಂಡುತೋಪು, ಕೋಡಿಪಾಳ್ಯ, ಹೊಸೂರು ಗ್ರಾಮಗಳಲ್ಲಿ ಪಾದಯಾತ್ರೆಯನ್ನು ನಡೆಸಿ ಸರ್ಕಾರದ ವಿರುದ್ಧ ಗುಡುಗಿದ್ರು. ಈ ವೇಳೆ ನೂರಾರು ರೈತರು ಜೊತೆಯಾಗಿದ್ದರು. ನೀವ್ಯಾರು ಕೂಡ ಧೃತಿಗೆಡಬೇಡಿ. ಇವತ್ತಿನ ಹೋರಾಟ ಆರಂಭಿಕವಾದಂತ ಹಂತದ ಹೋರಾಟ ಅಷ್ಟೇ. ಇದನ್ನ ತಾರ್ಕಿಕ ಅಂತ್ಯಕ್ಕೆ ತಗೊಂಡು ಹೋಗ್ತಕ್ಕಂಥದಕ್ಕೆ ನಾಳೆ ವಿಧಾನಸೌಧವನ್ನ ಮುತ್ತಿಗೆ ಹಾಕ್ತದ್ರವರೆಗೂ ಕೂಡ ಈ ಹೋರಾಟಕ್ಕೆ ನೀವೆಲ್ಲರೂ ಕೂಡ ನಮ್ಗೆ ಬೆಂಬಲವಾಗಿ ನಿಲ್ತೀರಾ ಅಂತಕ್ಕಂಥ ಒಂದು ಆತ್ಮವಿಶ್ವಾಸ. ಇದು 1 ದಿನದ ಪಾದಯಾತ್ರೆ, 2ನೇ ದಿನದ್ದು ಪಾದಯಾತ್ರೆ ಶುರು ಆಗ್ತದೆ, 3ನೇ ದಿನದ್ದು ಶುರು ಆಗ್ತದೆ. ಅಸೆಂಬ್ಲಿ ಪ್ರಾರಂಭ ಆಗಕ್ಕೆ 1 ದಿನ ಮುಂಚೆ ಬೈರ್ಮಂಗಲ ಸರ್ಕಲ್ ಇಂದ ನಾವು ವಿಧಾನಸೌಧ ಚಲೋ ಹೋಗ್ಲೇಬೇಕಾಗ್ತದೆ. ಅಲ್ಲಿವರೆಗೂ ಪಾದಯಾತ್ರೆ ಮಾಡಲೇಬೇಕಾಗ್ತದೆ. ನೀವೆಲ್ಲ ಸಜ್ಜರಾಗಬೇಕು. ಇನ್ನು ಬಿಡದಿ ಟೌನ್ಶಿಪ್ ವಿರೋಧಿಸಿ ಜೆಡಿಎಸ್ ಹಾಗೂ ರೈತರು ಪಾದಯಾತ್ರೆಯನ್ನು ಮಾಡ್ತಾ ಇದ್ದಾರೆ. ಅಂಚಿಪುರ ಕಾಲೋನಿಯಲ್ಲಿ ನಿಖಿಲ್ ಹೋರಾಟಕ್ಕೆ ವಿರುದ್ಧವಾದಂಥ ಹೋರಾಟವೂ ಕೂಡ ನಡೀತು. ಪಾದಯಾತ್ರೆ ಮಾರ್ಗದಲ್ಲಿ ಯೋಜನೆಗೆ ಪರ ಇರುವಂತವರಿಂದ ನಾವು ಭೂಮಿಯನ್ನ ಕೊಡ್ಲಿಕ್ಕೆ ಸಿದ್ಧ ಅಂತ ಫ್ಲೆಕ್ಸ್ ಅನ್ನ ಅಳವಡಿಕೆ ಮಾಡಿದ್ದಾರೆ.
ಈ ವೇಳೆ ಫ್ಲೆಕ್ಸ್ ಹರಿದು ಜೆಡಿಎಸ್ ಕಾರ್ಯಕರ್ತರಿಂದ ಆಕ್ರೋಶ ಹೊರಹಾಕಲಾಯಿತು. ಇದಕ್ಕೆ ಯೋಜನೆಯ ಪರ ಇರುವಂತವರು ಅಡ್ಡಿ ಮಾಡಿದ್ರಿಂದ ಕೆಲ ಕಾಲ ಮಾತಿನ ಚಕಮಕಿಯೂ ಕೂಡ ನಡೆಯಿತು. ನಾವು ಜಮೀನು ಕೊಡ್ಲಿಕ್ಕೆ ಸಿದ್ಧ ಅಂತ ಪ್ಲೇ ಕಾರ್ಡ್ ಹಿಡಿದು ಘೋಷಣೆಯನ್ನ ಕೂಗಿದ್ರು. ನಾವು ಎದುರಿ ಓಡೋಗ್ತಕ್ಕಂಥ ಜಾಯಮಾನದವರಲ್ಲ. ನಾವು ಹೋರಾಟಕ್ಕೆ ಬಂದಿದ್ದೀವಿ, ಹೋರಾಟಕ್ಕೆ ಇಳಿದಾಗಿದೆ, ಹೋರಾಟಕ್ಕೆ ಧುಮುಕಾಗಿದೆ. ರಾಜಕಾರಣ ಮಾಡ್ತಕ್ಕಂಥದಕ್ಕೆ ಹಲವಾರು ವೈಫಲ್ಯತೆಗಳು ಇವತ್ತು ರಾಜ್ಯ ಸರ್ಕಾರ ಕಳೆದ 3.5 ವರ್ಷದಿಂದ ನಮ್ಮ ಕೈಗೆ ಬೇಡ ಅಂದ್ರೂ ಕೊಟ್ಕ ಬಂದವ್ರೆ. ರಾಜಕಾರಣ ಮಾಡಕ್ ಕಡೆ ರಾಜಕಾರಣ ಮಾಡ್ತೀವಿ. ಇಲ್ಲಿ ರೈತರ ರಕ್ಷಣೆಗೆ ಬಂದಿರೋದು ನಮ್ಮ ಸ್ಪಷ್ಟತೆ ಐತೆ, ಸ್ಪಷ್ಟ ನಿಲುವಿಂದ ಬಂದು ನಿಂತ್ಕೊಂಡಿದ್ದೇವೆ. ಯಾವ ಕಾರಣಕ್ಕೂ ಇಲ್ಲಿ ರಾಜಕಾರಣ ಮಾಡ್ತಕ್ಕಂಥ ಪ್ರಶ್ನೆ ಇಲ್ಲ. ಭೂಮಿ ಯಾರು ತಗೊಳ್ಳರು, 50 ಲಕ್ಷ 60 ಲಕ್ಷ ಕೇಳ್ತಾರೆ. ಇವತ್ತು ಇಷ್ಟು ದುಡ್ಡು ಕೊಡ್ತಾರಲ್ಲ ನಮ್ಗೆ, ಆಗ್ಲಿ ಏನ್ ಚಿಂತೆ ಇಲ್ಲ. ಈಗ ಆ ಭೂಮಿ ಎಲ್ಲ ಪಾಳಿ ಬೀಳ್ತದೆ. ನನ್ನ ಮಕ್ಕಳು ಬೆಂಗಳೂರಲ್ಲಿ ಅವ್ರೆ, ನಾನು ನನ್ನ ಹೆಂಡತಿ ಇಬ್ರೇನೆ. ಯಾರು ಮಾಡ್ತಾರೆ? ನಮಗೆ ನಮ್ಮ ಭಾಗದಲ್ಲಿ 2006ರಿಂದ ಇಲ್ಲಿವರೆಗೂ 2026ವರೆಗೂ ನಾವು ಯಾವುದೇ ಜಮೀನು ಮಾರಕ್ ಆಗ್ತಾ ಇಲ್ಲ. ನಾವು ಮಾರ್ತಿದ್ರು ನಮ್ಮ ದಲಿತ ಜಮೀನುಗಳನ್ನ 40 ಲಕ್ಷ 50 ಲಕ್ಷ ಕೇಳ್ತಾ ಇದ್ದಾರೆ. ಈಗ ನಮಗೆ ಈ ಅಕ್ವೇರಿಯಿಂದ ನಮಗೆ 2 ಕೋಟಿ 7 ಲಕ್ಷದಿಂದ 2 ಕೋಟಿ 55 ಲಕ್ಷ ರೂಪಾಯಿ ದುಡ್ಡು ಸಿಗ್ತಾ ಇದೆ. ಇಡಗಂಟು 5 ಲಕ್ಷ ಕೊಡ್ತಾ ಇದ್ದಾರೆ. ನಮ್ಗೆ ಇದರಿಂದ ತುಂಬಾ ಅನುಕೂಲ ಆಗ್ತಾ ಇದೆ. ಅದಕ್ಕೆ ನಾವು ಅಕ್ವೇರ್ ಪರವಾಗಿದ್ದೀವಿ. ಇನ್ನು ಪ್ರತಿಭಟನೆಯ ಉದ್ದಕ್ಕೂ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದಂತ ನಿಖಿಲ್ ಕುಮಾರಸ್ವಾಮಿ ನನ್ನ ಮೇಲೆ ಅಪಚಾರವನ್ನ ಮಾಡ್ತಾ ಇದ್ದಾರೆ, ಅಪಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಈ ಯೋಜನೆ ಕೈ ಬಿಟ್ರೆ ನಾವು ಕಷ್ಟಪಟ್ಟ ಹಣದಲ್ಲಿ ಸಂಪಾದಿಸಿರುವಂತ ನನ್ನ ತಾಯಿ ಹೆಸರಲ್ಲಿರುವಂತ 27 ಎಕರೆ, ನನ್ನ ಹೆಸರಲ್ಲಿರುವಂತ 5 ಎಕರೆಯನ್ನ ಶಾಲೆ ಆಸ್ಪತ್ರೆಗೆ ಕೊಡ್ತೇನೆ ಅಂತ ಸವಾಲನ್ನ ಹಾಕಿದ್ರು. ಅಲ್ಲದೆ ದೇವೇಗೌಡರು ಹೋರಾಟಕ್ಕೆ ಇಳಿತಾರೆ ಅಂತ ಎಚ್ಚರಿಕೆಯನ್ನ ಕೊಟ್ಟರು. ಮುಖ್ಯಮಂತ್ರಿಗಳಿಗೆ ಹೇಳ್ತಾ ಇದ್ದೇನೆ, ಇಲ್ಲಿಂದಿಲ್ಲೇ ಪ್ರಾಜೆಕ್ಟ್ ನ ಕೈ ಬಿಡಿ. ನಿಖಿಲ್ ಕುಮಾರಸ್ವಾಮಿ ಮತ್ತೆ ಅನಿತಾ ಕುಮಾರಸ್ವಾಮಿಯ ಒಂದು ಹೆಸರಲ್ಲಿ ಇರ್ತಕ್ಕಂಥ ಕೃಷಿ ಭೂಮಿಯಲ್ಲಿ ಇಲ್ಲಿರ್ತಕ್ಕಂಥ ನಮ್ಮ ಭವಿಷ್ಯದ, ನಮ್ಮ ಭಾರತ ದೇಶದ, ನಮ್ಮ ಕನ್ನಡ ನಾಡಿನ ಭವಿಷ್ಯದ, ನಮ್ಮ ಮಕ್ಕಳ ಭವಿಷ್ಯವನ್ನು ರೂಪಿಸ್ತಕ್ಕಂಥದಕ್ಕೆ ಆ ಕೃಷಿ ಭೂಮಿಯಲ್ಲಿ ಒಂದು ಶಾಲೆಯನ್ನ ಓಪನ್ ಮಾಡ್ತಾನೆ, ಒಂದು ಆಸ್ಪತ್ರೆಯನ್ನ ನಿರ್ಮಾಣ ಮಾಡ್ತಾನೆ. ಯಾರು 1 ರೂಪಾಯಿ ದುಡ್ಡು ಕೊಡಬೇಡಿ. ನೀವು ಏನಾದ್ರೂ ಸರ್ಕಾರ ನೀವು ಈ ಬಿಡದಿ ಟೌನ್ಶಿಪ್ ಮಾಡಬೇಕು ಅಂದ್ಕೊಂಡಿದ್ದೀರ, ದಯವಿಟ್ಟು ಕೋಲಾರ ಬಂದು ಮಾಡಿ. 5,000 ಎಕರೆ ಇದೆ, ಅಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಇದೆ. 5,000 ಎಕರೆ ಇದೆ. ನೀವು ಏನಾದ್ರೂ ಮಾಡ್ಬೇಕಂದ್ರೆ ಅಲ್ಲಿ ಬಂದು ಮಾಡಿ. ಅಲ್ಲಿ ಎಕ್ಸ್ಪ್ರೆಸ್ ವೇ ಇದೆ, AICT, ಸ್ಮಾರ್ಟ್ ಸಿಟಿ, ಏನ್ ಮಾಡ್ಬೇಕು ಎಲ್ಲ ಬನ್ನಿ. ಎಕ್ಸ್ಪ್ರೆಸ್ ವೇ ಇದೆ, ಅಲ್ಲಿ ರೈಲ್ವೆ ಕನೆಕ್ಷನ್ಸ್ ಇದೆ. ನಮ್ಮ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬರೀ 30 ಕಿಲೋಮೀಟರ್ ದೂರ. ನೀವೇನಾದ್ರೂ ಮಾಡ್ಬೇಕಂದ್ರೆ ದಯವಿಟ್ಟು ಅಲ್ಲಿ ಬಂದು ಮಾಡಿ. ಕೋಲಾರ ಜನತೆಗೆ ಒಳ್ಳೇದಾಗುತ್ತೆ. ಇಲ್ಲಿ ರೈತರನ್ನ ಸುಮ್ಮನೆ ಹಾಳು ಮಾಡಕ್ ಹೋಗ್ಬೇಡಿ ಅಂತ ಹೇಳ್ತೀನಿ. ನಮ್ಮ ರೈತರು ನನ್ನನ್ನು ಆ ಭಾಗದಲ್ಲಿ ರಾಜಕಾರಣದಲ್ಲಿ ಇವತ್ತು ಗುರುತಿಸಿ ಆಶೀರ್ವಾದ ಮಾಡಿರ್ತಕ್ಕಂಥ ಪುಣ್ಯಾತ್ಮರು ಅಂತಕ್ಕಂಥ ಬದಪಡಿಸಿದ್ದೀನಿ. ಅದು ವಿಧಾನಸಭೆ ಕಲಾಪದಲ್ಲೇ ಇದೆ, ಆ ರೆಕಾರ್ಡ್ನಲ್ಲಿ ಹೇಳಿದ್ದೇನೆ. 1 ಇಂಚು ಭೂಮಿ, ಫಲವತ್ತಾದಂಥ ಭೂಮಿನ ಯಾವುದೇ ಒಂದು ಅಭಿವೃದ್ಧಿ ಹೆಸರಿನಲ್ಲಿ ನಾವು ಅಕ್ವೈರ್ ಮಾಡಲ್ಲ ಅಂತಕ್ಕಂಥದ್ದನ್ನು ವಿಧಾನಸಭೆ ಕಲಾಪದಲ್ಲೇ ಹೇಳಿದ್ದೇನೆ. ಮುಂದೆ ಬಂದಂಥವ್ರು ಏನೇನು ಮಾಡಿದ್ದಾರೆ ಅಂತ ಅವರೇ ಒಂದು ಮಾಹಿತಿ ಇಟ್ಟಿದ್ದಾರೆ ನಿಮ್ಮ ಮುಂದೆ. ನೋಡಿ, ಕೆ ಶಿವಕುಮಾರ್ ಸಿಎಂ ಆಗಿ ಪದಗ್ರಹಣ ಮಾಡ್ತಾ ಇದ್ದಂತೆ ಅವರು ಅಧಿಕಾರ ನಿರ್ವಹಿಸಿದ್ದಂತೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ BK ಹರಿಪ್ರಸಾದ್ ಅವರನ್ನು ಆಯ್ಕೆ ಮಾಡಲಾಗಿತ್ತು. ಅದರಂತೆ ಇವತ್ತು ಹಿರಿಯ ನಾಯಕ ರಾಜ್ಯ ಕಾಂಗ್ರೆಸ್ನ ಸಾರಥ್ಯವನ್ನು ವಹಿಸಿಕೊಂಡಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷರಾಗಿ BK ಹರಿಪ್ರಸಾದ್ ಪದಗ್ರಹಣವನ್ನು ಮಾಡಿರುವಂಥದ್ದು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ನಡೆದಂಥ ಕಾರ್ಯಕ್ರಮದಲ್ಲಿ DK ಶಿವಕುಮಾರ್ ಅವರು ಹರಿಪ್ರಸಾದ್ ಅವರಿಗೆ ಅಧಿಕಾರವನ್ನು ಹಸ್ತಾಂತರ ಮಾಡಿದರು. ಈ ಮೂಲಕ ಕರ್ನಾಟಕ ಕಾಂಗ್ರೆಸ್ ಸಂಘಟನೆಯ ನೇತೃತ್ವ ಅಧಿಕೃತವಾಗಿ ಹರಿಪ್ರಸಾದ್ ಅವರ ಕೈ ಸೇರಿದೆ. ಈ ವೇಳೆ ಮಾಜಿ ಸಿಎಂ ಸಿದ್ದರಾಮಯ್ಯನವರು, AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸೇರಿದಂತೆ ಘಟಾನುಘಟಿಗಳು ಭಾಗಿಯಾಗಿದ್ದರು. ಇನ್ನು ಮೊದಲ ಭಾಷಣದಲ್ಲೇ RSS ಮತ್ತು ಬಿಜೆಪಿ ವಿರುದ್ಧ ಹರಿಪ್ರಸಾದ್ ಆರ್ಭಟಿಸಿದರು. ಯಾವುದೇ ಕಾರಣಕ್ಕೂ ಗ್ಯಾರಂಟಿಗಳನ್ನು ನಿಲ್ಲಿಸಲ್ಲ ಅಂತ ಸಿಎಂ DK ಶಿವಕುಮಾರ್ ಹೇಳಿದರು. ಭಾರತೀಯ ಜನತಾ ಪಾರ್ಟಿಯವರು ಅವರ ಏನು ಪಿತೃ ಪಕ್ಷ ಅಂತ ಹೇಳ್ತಾರೆ RSS ನ ಒಂದು ರಾಜಕೀಯ ಘಟಕ ಭಾರತೀಯ ಜನತಾ ಪಾರ್ಟಿ. ತ್ರಿವರ್ಣ ಧ್ವಜದ ವಿರುದ್ಧ ಇದ್ದಂತವ್ರು, ಸಂವಿಧಾನದ ವಿರುದ್ಧ ಇದ್ದಂತವ್ರು, ಸ್ವತಂತ್ರ ಹೋರಾಟದ ವಿರುದ್ಧ ಇದ್ದಂತವ್ರು ಇವತ್ತು ಯಾವುದೋ ವಾಮ ಮಾರ್ಗದಿಂದ ಬಂದು ಅಧಿಕಾರವನ್ನ ಹಿಡಿದು ಸಂವಿಧಾನವನ್ನು ಸಹ ಮುಗಿಸ್ಲಿಕ್ಕೆ ಹೋಗ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಇದು ತಮ್ಮ ಸ್ವಾತಂತ್ರ್ಯವನ್ನ ಕಿತ್ಕೊಳ್ತಕ್ಕಂಥ ಕೆಲಸ ಯಾರು ಬ್ರಿಟಿಷ್ ಮಾಡ್ತಾ ಇದ್ರು ಅದನ್ನ ಮಾಡ್ಲಿಕ್ಕೆ ಕೊಡ್ತಾ ಇದ್ದಾರೆ. ಇವತ್ತು 6 ಗ್ಯಾರಂಟಿಗಳನ್ನ 5 ಗ್ಯಾರಂಟಿಗಳನ್ನ ನಡೆಸ್ಕೊಂಡು ಬಂದಿದ್ದೇವೆ.
ಯಾವ ಕಾರಣಕ್ಕೂ ನಮ್ಮ ಗ್ಯಾರಂಟಿಯನ್ನು ಯಾರು ಕೂಡ ನಿಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ, ನಾವು ಕೂಡ ನಿಲ್ಲಿಸೋದಿಲ್ಲ ಅನ್ನೋ ಮಾತನ್ನ ಈ ಸಂದರ್ಭ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇವತ್ತು ಇದಲ್ಲದೆ ನಾನು ಅಧಿಕಾರ ತೆಗೆದುಕೊಂಡ ದಿನ ಈಗಾಗಲೇ ನಾವು ಭೂ ಗ್ಯಾರಂಟಿ ಅಂತೇಳಿ ಪ್ರತಿಯೊಬ್ಬ ರೈತನಿಗೆ, ಪ್ರತಿಯೊಬ್ಬ ನಾಗರಿಕನಿಗೆ, ಯಾರವನ ಆಸ್ತಿಗೆ ದಾಖಲೆಗಳನ್ನು ನಿರ್ಮಾಣ ಮಾಡಬೇಕು ಅಂತೇಳಿ ಎಲ್ಲರೂ ಕೂಡ ಈಗಾಗಲೇ ದಾಖಲೆಗಳನ್ನು ಕೊಡಲಿಕ್ಕೆ ತೀರ್ಮಾನವನ್ನು ಮಾಡಿದ್ದೇವೆ. ವಿರೋಧ ಪಕ್ಷದವರು ಹೇಳ್ತಾ ಇದ್ರು ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಪ್ರಧಾನಮಂತ್ರಿಗಳಾದಂತ ನರೇಂದ್ರ ಮೋದಿ ಅವರ ಆದಿಯಾಗಿ ಅಭಿವೃದ್ಧಿ ಕೆಲಸಗಳಿಗೆ ದುಡ್ಡಿರಲ್ಲ ಅಂತೇಳಿ ಟೀಕೆಯನ್ನ ಮಾಡ್ತಾ ಇದ್ರು. ನಾವು ಯಾವ ಟೀಕೆಗಳಿಗೂ ಕೂಡ ಸೊಪ್ಪಾಕದೇನೆ ನಾವು ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿರ್ತಕ್ಕಂಥ ಎಲ್ಲ ಗ್ಯಾರಂಟಿಗಳನ್ನ, ಭರವಸೆಗಳನ್ನ ಈಡೇರಿಸತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ದೇವೆ. ಡೆಲ್ಲಿಯಲ್ಲಿ ನಾವು ಬರದೇ ಹೋದ್ರೆ ಈ RSS ಬಿಜೆಪಿ ಮೋದಿ ಇವರು ದೇಶವನ್ನು ಹಾಳು ಮಾಡಕ್ಕೆ ಏನು ಪ್ರಯತ್ನ ಮಾಡ್ತಾ ಇದ್ದಾರೆ, ಇವರು ಹೋಗೋದಿಲ್ಲ. ಇವ್ರಿಗೆ ನೀವು ಮನೆಗೆ ಕಳಿಸ್ಬೇಕಾದ್ರೆ ನೀವು ಮನಸ್ಸು ಮಾಡಬೇಕು. ಪ್ರಶ್ನೆ ಪತ್ರಿಕೆ ಲೀಕ್ ಆಗಿ ಇಡೀ ದೇಶದಾದ್ಯಂತ ಭಾರಿ ಆಕ್ರೋಶಕ್ಕೆ ಗುರಿಯಾಗಿತ್ತು. ಕೇಂದ್ರ ಸರ್ಕಾರ ನೀಟ್ ಮರುಪರೀಕ್ಷೆ ನಡೆಸುವುದರಲ್ಲಿ ಕೊನೆಗೂ ಸಕ್ಸಸ್ ಆಗಿದೆ. ಕೇಂದ್ರ ಗೃಹ ಇಲಾಖೆ ನಿರ್ದೇಶನದ ಜೊತೆಗೆ ಏರ್ಫೋರ್ಸ್ನ ಸಹಕಾರದಲ್ಲಿ ಪರೀಕ್ಷೆ ಯಶಸ್ವಿಯಾಗಿ ನಡೆದಿದೆ. ಇನ್ನು ಇವತ್ತು ದೇಶದಾದ್ಯಂತ ಬಿಗಿ ಭದ್ರತೆಯೊಂದಿಗೆ 22.79 ಲಕ್ಷ ಅಭ್ಯರ್ಥಿಗಳು ದೇಶದ 551 ನಗರಗಳು ಮತ್ತು 14 ಅಂತಾರಾಷ್ಟ್ರೀಯ ಕೇಂದ್ರಗಳಲ್ಲಿ ಪರೀಕ್ಷೆ ಬರೆದರು. ಪರೀಕ್ಷಾ ಕೇಂದ್ರಗಳಲ್ಲಿ ಭಾರಿ ಬಿಗಿ ಭದ್ರತೆಯನ್ನು ಕೈಗೊಳ್ಳಲಾಗಿತ್ತು. ಯಾವುದೇ ದೃಷ್ಟಿಯಲ್ಲೂ ಆಕ್ರಮಣಕ್ಕೆ ಅವಕಾಶ ನೀಡದಂತೆ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ಹಾಗೆ ಬೆಂಗಳೂರಿನಲ್ಲಿ 3 ನೀಟ್ ಎಕ್ಸಾಮ್ ಮಿಸ್ ಆಗಿದೆ. RC ಕಾಲೇಜು ಪರೀಕ್ಷಾ ಕೇಂದ್ರಕ್ಕೆ ಮಾಗಡಿ ಮೂಲದ ವಿದ್ಯಾರ್ಥಿನಿ ತಡವಾಗಿ ಬಂದಿದ್ದಾರೆ. ಈ ವೇಳೆ ಗೇಟ್ ಓಪನ್ ಮಾಡಿದ ಕಾರಣ ಗೇಟ್ ಹಾರಿ ಹೋಗಲಿಕ್ಕೆ ಯತ್ನವನ್ನು ಮಾಡಿದ್ದಾರೆ. ಅಲ್ಲದೆ ಕಣ್ಣೀರಿಟ್ಟಿದ್ದಾರೆ. ಆದರೂ ಅವಕಾಶ ಸಿಗದಿದ್ದಕ್ಕೆ ಪರೀಕ್ಷಾ ಕೇಂದ್ರಕ್ಕೆ ಸಿಬ್ಬಂದಿ ವಿರುದ್ಧ ಪೋಷಕರು ಕಿರುಚಾಡಿದ್ದಾರೆ. ಗೇಟ್ ಲಾಕ್ ಇದೆ. ಟ್ರೈನ್ ಜಾಮ್ ಆಗಿದೆ, ಎಲ್ಲಿಂದ ಬರ್ತಾರೆ? ಮಕ್ಕಳು ಎಕ್ಸಾಮಿಗೆ ಬರ್ಬೇಕಾಗಿರೋ ನೆಲಮಂಗಲ ಹೆಂಗ್ ಬರ್ತಾರೆ? ಅವರ ಸಾರಿಗೆ ವ್ಯವಸ್ಥೆನ ಸರಿ ಮಾಡಕ್ಕಾಗಿಲ್ಲ. 5 minutes ಲೇಟ್ ಆದ್ರೆ ಮಕ್ಕಳಿಗೆ ಶಿಕ್ಷೆ ಕೊಡ್ತೀರಾ? 1 ತಿಂಗಳು ಮುಂಚೆ ಟೈಮ್ ಕೊಟ್ಟಿದಾರಲ್ಲ. ನೀಟ್ ಎಕ್ಸಾಮ್ ನ ಪರ್ಮಿಷನ್ ಮಲ್ಲೇಶ್ವರಂನ ಪರೀಕ್ಷಾ ಕೇಂದ್ರದಲ್ಲಿ ವಾರದ ವಿಚಾರಕ್ಕೆ ವಾಗ್ವಾದ ನಡೆದಿರುವಂಥದ್ದು. ಕೈಗೆ ಧರಿಸಿದ್ದಂಥ ಕಪ್ಪು ದಾರ ಬಿಚ್ಚಲಿಕ್ಕೆ ಸೂಚಿಸಿದಂಥ ಸಿಬ್ಬಂದಿ ವಿರುದ್ಧ ಪೋಷಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಬೆಲ್ಟ್ ಹಾಕಿ ಬಂದಂಥ ವಿದ್ಯಾರ್ಥಿಯನ್ನ ಸಿಬ್ಬಂದಿ ವಾಪಸ್ ಕಳಿಸಿದ್ರು. ಮತ್ತೊಂದು ಕಡೆ ಜ್ಯುವೆಲರಿ ಧರಿಸಿ ಬಂದಂಥ ವಿದ್ಯಾರ್ಥಿನಿಯನ್ನ ಕೂಡ ವಾಪಸ್ ಕಳಿಸಲಾಯಿತು. ಕರೆಕ್ಟಾಗಿ ಸಿಗ್ಬೇಕು ನಮಗೆ. We'll show the exam because the exam is going on give. What is the problem, sir? ಕೊಪ್ಪಳದಲ್ಲಿ ನೀಟ್ ಪರೀಕ್ಷಾ ಕೇಂದ್ರಕ್ಕೆ ತಡವಾಗಿ ಬಂದಂಥ ವಿದ್ಯಾರ್ಥಿ ಫಾತಿಮಾಗೆ ಪರೀಕ್ಷೆ ಮಿಸ್ ಆಯಿತು. ಪರೀಕ್ಷಾ ಕೇಂದ್ರಕ್ಕೆ 1:30ಕ್ಕೆ ಆಗಮಿಸಬೇಕಾಗಿತ್ತು. ಆದರೆ ವಿದ್ಯಾರ್ಥಿನಿ 1:54ಕ್ಕೆ ಬಂದರು. ಹೀಗಾಗಿ ಅವಕಾಶವನ್ನು ನಿರಾಕರಿಸಲಾಯಿತು. ಹೀಗಾಗಿ ನಿರಾಸೆಯಿಂದ ವಿದ್ಯಾರ್ಥಿನಿ ವಾಪಸ್ ಹೋದರು. ತೆಲಂಗಾಣದ ಜಗಿತಾಳ್ನಲ್ಲಿ ಕಾಲೇಜು ಗೇಟ್ ಕ್ಲೋಸ್ ಆದ ಬಳಿಕ ವಿದ್ಯಾರ್ಥಿನಿ ಪರೀಕ್ಷಾ ಕೇಂದ್ರಕ್ಕೆ ಬಂದಿದ್ರು. ಈ ವೇಳೆ ತಾಯಿಯೊಬ್ಬಳು ಕಾಲೇಜು ಸಿಬ್ಬಂದಿ ಕಾಲಿಗೆ ಬಿದ್ದ ದೃಶ್ಯ ఆగండమ్మా పాపతో మాట్లాడినాక నేను చెప్తాను కదా, ఆగండి, తొందర పడకండి. అక్కడనే ఆగండి. ఇది ఏంటది? ಪರೀಕ್ಷೆ ಬರೆದಂತ ವಿದ್ಯಾರ್ಥಿಗಳು ಮತ್ತು ಪೋಷಕರು ಕೂಡ ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ? ಲಾಸ್ಟ್ ಟೈಮ್ ತುಂಬ ಚೆನ್ನಾಗಿ ಬರ್ದಿದ್ದೆ ಅಂದ್ಲು, ಯಾಗಾಗುತ್ತೋ ಅಂತ ಭಯ ಪಡ್ತಿದ್ವಿ. ಖುಷಿಯಾಗಿದ್ದಾಳೆ ಸರ್. ಅವಳಿಗೇನು ಯಾವುದು ಕಷ್ಟ ಅನ್ಸೋದೆಲ್ಲ ಚೆನ್ನಾಗಿ ನಮ್ಗೆ ಈಸಿನೇ ಅಂತಾಳೆ. ಯಾವ ಥರ ಬರೀದಾಳೆ ಗೊತ್ತಿಲ್ಲ. ಮೋಸ್ಟ್ಲಿ ಅದೇ ಫಿಸಿಕ್ಸ್ 3, ಕೆಮಿಸ್ಟ್ರಿ ಆ್ಯಂಡ್ ಬಯಾಲಜಿ ಟಫ್ ಇದೆ ಅಂತ ಹೇಳಿದ.
ಆಲ್ಮೋಸ್ಟ್ ಆಲ್ ಎಲ್ಲರೂ ಟಫ್ ಇದೆ ಅಂತಿದ್ದಾರೆ. ಮೋಸ್ಟ್ಲಿ ರೀನೀಟ್ ಅಂತೇಳಿ ಇವ್ರಿಗೆ ಟಫ್ ಮಾಡಿದ್ರೆ ಏನೋ ಗೊತ್ತಿಲ್ಲ, ನೋಡಬೇಕು ಕಟ್ ಆಫ್ ಏನು ಬರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈಸಿ ಇತ್ತು ಫಸ್ಟ್ ಎಕ್ಸಾಮ್ ಅಲ್ಲಿ ಫಿಸಿಕ್ಸ್ ಈಸಿ ಇತ್ತು, ಬಟ್ ಇಲ್ಲಿ ಬಯೋ ಈಸಿ ಇತ್ತು ಈ ಪೇಪರ್. ಟಫ್ ಆಗಿತ್ತು ಈ ಸತಿ ಪೇಪರ್ ಏನು ಈಸಿ ಇರಲಿಲ್ಲ. ಪೇಪರ್ ಕಷ್ಟ ಆಯಿತು. ಫಿಸಿಕ್ಸ್ ಕೂಡ ತುಂಬಾ ಟೈಮ್ ತಗೊಂತು. ಕೆಮಿಸ್ಟ್ರಿನೂ ಸ್ವಲ್ಪ ಟೈಮ್ ಕನ್ಸ್ಯೂಮಿಂಗ್ ಇತ್ತು. ಬಯೋ ಸ್ವಲ್ಪ ಟ್ರಿಕ್ಕಿ ಇತ್ತು. ಲಾಸ್ಟ್ ಟೈಮ್ಗಿಂತ ತುಂಬಾ ಕಷ್ಟ ಆಯಿತು. ಪೇಪರ್ ಕಷ್ಟ ಇತ್ತು ಈ ಸತಿ, ಸ್ವಲ್ಪ ಲೆಂತಿ ಇತ್ತು ಹೇಳ್ಬೋದು. ಫಿಸಿಕ್ಸ್ ತುಂಬಾ ಕ್ಯಾಲ್ಕುಲೇಟಿವ್ ಇತ್ತು. ಕೆಮಿಸ್ಟ್ರಿ ನೋಡಿದ್ರೆ ಮಾಡ್ಬೋದು, ಬಟ್ ಎಕ್ಸೆಪ್ಟ್ 5-6 ಕ್ವೆಶನ್ ಸ್ವಲ್ಪ ಕಷ್ಟ ಇತ್ತು. ಬಯಾಲಜಿ ವೆರಿ ಈಸಿ. ಪೇಪರ್ ಸ್ವಲ್ಪ ಲೆಂತಿ ಇತ್ತು. ಬಯೋ ಇಟ್ ವಾಸ್ ಈಸಿ ಓನ್ಲಿ. ಲೈಕ್ ಕೆಮಿಸ್ಟ್ರಿ, ಫಿಸಿಕ್ಸ್ ವಾಸ್ ಲೆಂತಿ, ಕೆಮಿಸ್ಟ್ರಿ ಇಟ್ ವಾಸ್ ಈಸಿ ಇತ್ತು ಸರ್. ಚೆನ್ನಾಗೇ ಮಾಡಿದ್ವಿ, ಬಟ್ ಲಾಸ್ಟ್ ಟೈಮ್ ಇನ್ನೂ ಚೆನ್ನಾಗಿತ್ತು. ಸೊ ಗೌರ್ಮೆಂಟ್ ಒಂದು ಸ್ವಲ್ಪ ಎಕ್ಸಾಮ್ಸ್ ಎಲ್ಲ ಕಂಡಕ್ಟ್ ಮಾಡೋದನ್ನ ಸ್ಟಾಪ್ ಮಾಡಿದ್ರೆ ಚೆನ್ನಾಗಿತ್ತು. ಇವತ್ತು ಇಡೀ ವಿಶ್ವ 12ನೇ ಯೋಗ ದಿನಾಚರಣೆಗೆ ಸಾಕ್ಷಿಯಾಗಿತ್ತು. ಭಾರತ ಮಾತ್ರ ಅಲ್ಲ, ವಿಶ್ವದ ಮೂಲೆ ಮೂಲೆಗಳಲ್ಲಿ ಯೋಗ ದಿನವನ್ನ ಆಚರಣೆ ಮಾಡಲಾಯಿತು. ಪ್ರಧಾನಿ ನರೇಂದ್ರ ಮೋದಿ ಕೋಲ್ಕತ್ತಾದ ಐತಿಹಾಸಿಕ ರೆಡ್ ರೋಡ್ನಲ್ಲಿ 12ನೇ ಅಂತಾರಾಷ್ಟ್ರೀಯ ಯೋಗ ದಿನದ ಅಂಗವಾಗಿ 30,000 ಜನರೊಂದಿಗೆ ಯೋಗಾಭ್ಯಾಸವನ್ನ ಮಾಡಿದರು. ಹಿಮಾಲಯದಿಂದ ಹಿಂದೂ ಮಹಾಸಾಗರದವರೆಗೂ, ಪೂರ್ವದಿಂದ ಪಶ್ಚಿಮದವರೆಗೂ ಇಡೀ ದೇಶ ಯೋಗದ ಶಕ್ತಿಯಿಂದ ಚೈತನ್ಯ ಭರಿತವಾಗಿದೆ ಅಂತ ಪ್ರಧಾನಿ ಮೋದಿ ಹೇಳಿದರು. दोनों हाथों को दोनों पैरों के पंजे के पास रखने का प्रयास। এই অনুশীলনের সময় চোখ দুটো খোলা থাকবে और धीरे धीरे श्वास छोड़ते हुए सिर, गर्दन और छाती को सामान्य स्थिति में लेके आइए. पुनः दोनों हाथों को मोड़ते हुए दाएं हथेलियों को बाएं हथेलियों पर स्थापित. ಬೆಂಗಳೂರಿನ ವಿಧಾನಸೌಧ ಮುಂಭಾಗ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಆಚರಣೆ ಮಾಡಲಾಯಿತು. ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ಮಿರಾಕಲ್ ಆಪ್ ಮೂಲಕ ಕನ್ನಡದಲ್ಲಿ 12ನೇ ಅಂತಾರಾಷ್ಟ್ರೀಯ ಯೋಗ ದಿನ ಅಂತ ಬರೆಯಲಾಗಿದೆ. ಭಾಗಂ ಯಥಾ ಪೂರ್ವೇ ಉಸಿರು ಬಿಡುತ್ತಾ ಕತ್ತು ಹಿಂದೆ. ಬೆಂಗಳೂರಿನ ಸದ್ಗುರು ಸನ್ನಿಧಿಯಲ್ಲಿ ಯೋಗ ದಿನಾಚರಣೆಯನ್ನು ಮಾಡಲಾಯಿತು. ಯೋಗಾಸನದಲ್ಲಿ 5,000ಕ್ಕೂ ಹೆಚ್ಚು ಜನ ಭಾಗಿಯಾದರು. BSF ಯೋಧರು ಸೇರಿದಂತೆ ಹಲವರು ಯೋಗವನ್ನ ಮಾಡಿದ್ದು ಮಿರಾಕಲ್ ಆಪ್ ಮೂಲಕ ಯೋಗದ ಅನುಕೂಲಗಳ ವಿವರಣೆಯನ್ನ ಮಾಡಿದರು. ಭಾರತೀಯ ನೌಕಾಪಡೆಯು ನೀರಿನ ಆಳಕ್ಕೆ ಇಳಿದು ಯೋಗ ಪ್ರದರ್ಶನವನ್ನು ಮಾಡಿದ್ದಾರೆ. INS ಸ್ವತಃನ ಕೇಂದ್ರದಿಂದ ನೀರಿನ ಅಡಿಯಲ್ಲಿ ಯೋಗ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ನೌಕಾಪಡೆಯ 40 ಸಿಬ್ಬಂದಿ ನೀರಿನ ಆಳಕ್ಕೆ ಇಳಿದಲ್ಲಿ ವಿವಿಧ ಭಂಗಿಯನ್ನು ಪ್ರದರ್ಶಿಸಿದರು. ಹನ್ನೆರಡನೇ ವರ್ಷದ ಅಂತಾರಾಷ್ಟ್ರೀಯ ಯೋಗ ದಿನದ ಪ್ರಯುಕ್ತ ಇಂಡೋ ಟಿಬೆಟಿಯನ್ ಬಾರ್ಡರ್ ಪೊಲೀಸ್ ಪಡೆ ಪ್ಯಾಂಗಾಂಗೋ ಸರೋವರದಲ್ಲಿ ತಟದಲ್ಲಿ ಯೋಗವನ್ನು ಮಾಡಿದ್ದಾರೆ. ಪಶ್ಚಿಮ ಬಂಗಾಳ ರಾಜ್ಯದಲ್ಲಿರುವಂತಹ ಪೂರ್ವ ಬರ್ಧಮಾನ್ನಲ್ಲಿ ಭಾಗೀರಥಿ ನದಿಯ ಉದ್ದಕ್ಕೂ ದೋಣಿಯಲ್ಲಿ ಜನರು ಯೋಗ ಪ್ರದರ್ಶನವನ್ನ ಮಾಡಿದರು. ಹನ್ನೆರಡನೇ ವರ್ಷದ ಅಂತಾರಾಷ್ಟ್ರೀಯ ಯೋಗ ದಿನವನ್ನ ಪುಲ್ವಾಮಾದಲ್ಲಿ ಆಚರಿಸಲಾಯಿತು. ಆರೋಗ್ಯ, ಸ್ವಾಸ್ಥ್ಯ ಮತ್ತು ಸಾಮರಸ್ಯದ ಸಂದೇಶವನ್ನ ಸ್ವೀಕರಿಸಲಿಕ್ಕೆ ನಾಗರಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿದರು.